ಶುರುವಾಗ್ತಿದೆ ಹೊಸ ಕಥೆ ರಥಸಪ್ತಮಿ ಡಿಸೆಂಬರ್ 8ರಿಂದ ಸಂಜೆ 6 ಗಂಟೆಗೆ ನಿಮ್ಮ ಉದಯ ಟಿವಿಯಲ್ಲಿ. ನನಗೆ ಗೊತ್ತೈತೆ ಮೇಡಮ್, ನೀವ್ ನನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ ಅಂತ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಈ ವಿಷಯ ನಿಮ್ ಹತ್ರ ಬೇಕು ಅಂತ ಮುಚ್ಚಿಟ್ಟಿದ್ದಲ್ಲ, ಹೇಳ್ಕೊಳ್ಳೋ ಧೈರ್ಯ ಇಲ್ಲದೆ ಮುಚ್ಚಿಟ್ಟಿದ್ದು. ಕ್ಷಮಿಸ್ಬಿಡಿ ಮೇಡಮ್. ಕ್ಷಮೆ ಕೇಳ್ಬೇಕಾಗಿರೋದು ನೀನಲ್ಲ ಮೈನಾ, ನಾನು. ಇಷ್ಟು ದಿನ ನಾನು ನನ್ನ ಭ್ರಮೇಲೇ ಇದ್ಬಿಟ್ಟೆ. ನಮ್ಮ ಹಾಸ್ಟೆಲಲ್ಲಿರೋ ಎಲ್ಲ ಹೆಣ್ಮಕ್ಳು ನನಗೆ ಕ್ಷೇಮವಾಗಿ ಸುರಕ್ಷಿತವಾಗಿ ನೋಡ್ಕೋತಿದ್ದೀನಿ ಅನ್ಕೊಂಡಿದ್ದೆ. ಆದ್ರೆ ನನ್ನ ಮಗಳ ತರ ನೋಡ್ಕೊಂಡಿದ್ ನಿನ್ನನ್ನೇ ನಾನು ಸುರಕ್ಷಿತವಾಗಿ ನೋಡ್ಕೊಳಕ್ಕಾಗ್ಲಿಲ್ಲ. ನನ್ನ ತಪ್ಪಿನರಿವು ನನಗಾಯ್ತು ಮೈನಾ. ಯಾರಿಗಾದ್ರೂ ಉದಾಹರಣೆ ಕೊಡ್ಬೇಕು ಅಂದ್ರೆ ನಾನ್ ನಿನ್ನನ್ನೇ ಕೊಡ್ತಿದ್ದೆ. ಆದ್ರೆ ನಿನ್ ಜೀವನದಲ್ಲಿ ಈಗ ಒಂದು ಕಹಿ ಘಟನೆ ನಡೆದೋಯ್ತು. ಈ ವಿಷಯ 4 ಜನಕ್ಕೆ ಗೊತ್ತಾದ್ರೆ ಜನ ಏನೇನೆಲ್ಲ ಮಾತಾಡ್ಕೋತಾರೆ ಅಂತ ನೆನ್ಸ್ಕೊಂಡ್ರೆ ನನಗ್ ಭಯ ಆಗ್ತಿದೆ. ಅದಕ್ ನೀವೇನ್ ಮಾಡಕ್ಕಾಯ್ತದೆ ಮೇಡಮ್? ಎಲ್ಲ ನನ್ ಕರ್ಮ, ಅನ್ಭವಿಸ್ಬೇಕಷ್ಟೆ. ಆದ್ರೂ ನಿನ್ ಜೀವನದಲ್ಲಿ ಹೀಗಾಗ್ಬಾರ್ದಾಗಿತ್ತು ಮೈನಾ, ಹೀಗಾಗ್ಬಾರ್ದಾಗಿತ್ತು. ಆಗೋಗೈತಲ್ಲ ಮೇಡಮ್. ಪುಸ್ತಕದ ಮೇಲೆ ಅಕ್ಷರ ಬರೆದ್ರೆ ಅದನ್ನ ಅಳಿಸ್ಬೋದು, ಇಲ್ಲ ಅರ್ಧಾಗ್ಬೋದು. ಆದ್ರೆ ನನ್ ಹಣೆ ಬರದ್ಮೇಲೆ ಅಕ್ಷರ ಬರೆದ್ಬಿಟ್ಟೈತೆ, ಅದನ್ನ ಅಳ್ಸಕ್ಕೂ ಆಗಕ್ಕಿಲ್ಲ, ಅರ್ಧಾಕಕ್ಕೂ ಆಗಕ್ಕಿಲ್ಲ. ಕಣ್ಮುಚ್ಕೊಂಡು ಬಂದದ್ದನ್ನ ಅನ್ಭವಿಸ್ಬೇಕಷ್ಟೇ, ಅಷ್ಟೇ. ನಿನಗಿರೋ ಧೈರ್ಯ ನನಗಿಲ್ಲ ನೋಡು. ಯಾರಾದ್ರೂ ಕಷ್ಟ ಅಂದ್ರೆ ನನ್ನ ಕೈಲಿ ಸಹಾಯ ಮಾಡ್ಬೇಕು ಅಂತಿದ್ದೆ, ಮಾಡಿದ್ದೀನಿ ಕೂಡ. ಆದ್ರೆ ನಿನಗ್ ಬಂದಿರೋ ಕಷ್ಟಕ್ಕೆ ನಾನು ಯಾವ ರೀತಿ ಸಹಾಯ ಮಾಡ್ಲಿ ಮೈನಾ? ಹೇಗ್ ಪರಿಹಾರ ಕೊಡ್ಲಿ? ನಿಮ್ಮ ಮಗಳನ್ನ ನನ್ನ ಮಗಳ ತರ ನೋಡ್ಕೋತೀನಿ ಅಂತ ನಿಮ್ಮ ಅಪ್ಪ ಅಮ್ಮಂಗೆ ನಾನು ಮಾತು ಕೊಟ್ಟಿದ್ದೆ. ನಾಳೆ ದಿನ ಇದೆಲ್ಲ ಅವ್ರಿಗೆ ಗೊತ್ತಾಯ್ತು ಅಂದ್ರೆ ನಾನು ಹೇಗ ಅವ್ರಿಗೆ ಮುಖ ತೋರಿಸ್ಲಿ? ನಿಮ್ಮಪ್ಪ ನನ್ನ ಮಗಳನ್ನ ಹಾಸ್ಟೆಲಲ್ಲಿ ಬಿಟ್ಟು ಹೋಗ್ತಿಲ್ಲ, ನನ್ನ ತಂಗಿ ಮನೇಲಿ ಬಿಟ್ಟು ಹೋಗ್ತಿದ್ದೀನಿ ಅಂತ ಹೇಳಿದ್ರು ಮೈನಾ. ನನ್ನ ತಂಗಿ ಇರುವಾಗ ನನಗೆ ಯಾವ ಚಿಂತೆನೂ ಇಲ್ಲ ಅಂತ ಹೇಳಿದ್ರು. ಈಗ ನಾನು ಅವ್ರಿಗೆ ಹೇಗೆ ಉತ್ತರ ಕೊಡ್ಲಿ ಮೈನಾ? ಹೇಗೆ ಉತ್ತರ ಕೊಡ್ಲಿ?